ನಿಂತ್ಕೊಳ್ಳಿ. ಯಾರಮ್ಮ ನೀನು? ನಾನು ಹಿಡಿಂಬನ ತಂಗಿ, ಹಿಡಿಂಬೆ. ಹಿಡಿಂಬೆ? ಓಹೋ, ನಿನ್ನ ಅಣ್ಣ ನಮ್ಮ ಕೈಲಿ ಸೋತೋದ ಅಂತ ನೀನ್ ಬಂದಿದ್ಯಾ ಯುದ್ಧ ಮಾಡಕ್ಕೆ? ಇಲ್ಲ ಇಲ್ಲ ಇಲ್ಲ, ನಾನಿಲ್ಲಿ ಯುದ್ಧ ಮಾಡಕ್ ಬಂದಿಲ್ಲ, ಬದಲಿಗೆ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡಕ್ ಬಂದಿದ್ದೀನಿ. ನನಗೆ ನಮ್ಮ ಅಣ್ಣನ ಬಿಟ್ಟು ನನ್ನವರು ಅಂತ ಯಾರೂ ಇಲ್ಲ. ನಮ್ಮ ಅಣ್ಣನ ನೀವು ಕ್ಷಮಿಸ್ಬಿಡಿ, ಅವರಿಗೆ ಜೀವನ ದಾನ ನೀಡಿ. ಹಿಡಿಂಬೆ, ಇದೇನ್ ನೀನ್ ಮಾಡ್ತಾ ಇರೋದು? ನಿಮ್ ಜೀವ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಣ್ಣ. ನನಗೆ ಜೀವನಕ್ಕಿಂತ ಹೆಚ್ಚಾಗಿ ನನ್ನ ಗೌರವನೇ ಮುಖ್ಯ. ನನಗೆ ಬೇಕಾಗಿಲ್ಲಮ್ಮ ಇಂಥ ಜೀವನ. ಹಾ, ನಿನ್ ಜೀವ ಉಳಿಸ್ತೀವಿ ಅನ್ನೋ ಪ್ರಮೇಲಿರ್ಬೇಡ ನೀನು. ನೋಡ್ದ್ಯಾ ಹಿಡಿಂಬೆ, ನಾವಿಲ್ಲಿ ನಿನ್ನ ಅಣ್ಣನಿಗೆ ಅಹಿತನ ಬಯಸ್ತಾ ಇಲ್ಲ. ಆದ್ರೆ ಈಗ ಇವನನ್ನ ಜೀವಂತವಾಗಿ ಉಳಿಸ್ಬಿಟ್ರೆ ಇವನು ಮತ್ತೆ ನಮ್ಮ ಜೀವನಕ್ಕೆ ಅಪಾಯ ಆಗಿ ಬಂದ್ಬಿಡ್ತಾನೆ. ಇಲ್ಲ ಅಮ್ಮ, ನಾನು ನಿಮಗೆ ಮಾತು ಕೊಡ್ತೀನಿ. ಎಲ್ಲಿವರೆಗೂ ನೀವು ಈ ಕಾಡಲ್ಲಿರ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ. ಒಬ್ಬ ರಾಕ್ಷಸಿ ಕೊಟ್ಟ ಮಾತನ್ನ ಹೇಗ್ ನಂಬೋದು? ಒಬ್ಳು ತಂಗಿಯಾಗಿ ಮಾತು ಕೊಡ್ತಿದ್ದೀನಿ. ಆಗ್ಲಿ ಹಿಡಿಂಬೆ, ನಮ್ಗೆ ನಿನ್ ಮೇಲೆ ನಂಬಿಕೆ ಇದೆ. ಅರ್ಜುನ, ಭೀಮಾ, ಬಿಟ್ಬಿಡಿ ಅವನನ್ನ. ಅಲ್ಲ ಅಮ್ಮ, ಇದು ನನ್ನ ಆಜ್ಞೆ. ಹಾಗೆ ಆಗ್ಲಿ ಅಮ್ಮ. ಧನ್ಯವಾದ ಅಮ್ಮ. ಹೊರಡೋಣ ಅಣ್ಣ. ಸಂಕಟಕ್ಕೆ ಮುಕ್ತಿ ಸಿಕ್ತು. ನಮ್ಗೀಗ ತುಂಬಾನೇ ತಡ ಆಗ್ಬಿಟ್ಟಿದೆ. ನಾವೆಲ್ಲರೂ ಈಗ ಮುಂದಿನ ದಾರಿನ ಹಿಡಿಲೇಬೇಕು. ಅಮ್ಮ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ಕೇಳು. ಹಿಡಿಂಬೆ ಆಡಿದ ಮಾತುಗಳನ್ನೆಲ್ಲ ನೀನು ಯಾಕೆ ನಂಬ್ದೆ? ಭೀಮಾ, ಸತ್ಯನ ಮನ್ಸಿಂದ ಹೇಳ್ತಾರೆ, ಅಸತ್ಯನ ಬುದ್ಧಿಯಿಂದ. ಹಿಡಿಂಬೆ ಏನ್ ಹೇಳ್ತಾ ಇದ್ಲು ಮನ್ಸಿಂದಾನೇ ಹೇಳ್ತಾ ಇದ್ಲು. ನನಗೂ ಹಾಗೆ ಅನಿಸ್ತು. ಈಗ ಹೋಗೋಣವಾ? ಭೀಮಾ, ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ. ಹಿಡಿಂಬೆ ಹೋಗ್ತಾ ಹೋಗ್ತಾ ನಿನ್ ಕಡೆಗೆ ಯಾಕೆ ನೋಡ್ತಾ ಹೋದ್ಲು? ಅದೇ ನೋಡು, ನಂಗೂ ಗೊತ್ತಾಗ್ತಿಲ್ಲ. ಆದ್ರೆ ಅವಳು ಹಾಗೆ ನೋಡಿದ್ದು ಏನೋ ಗೊತ್ತಿಲ್ಲ, ನನಗೂ ಚಂದ ಅನಿಸ್ತು. ನನ್ಗೆ ಗೊತ್ತಿದೆ ಅಣ್ಣ, ನಾವಿಬ್ರು ಸೇರ್ಕೊಂಡು ಯಾವುದೇ ತೊಂದರೆಗೂ ಪರಿಹಾರ ಪಡ್ಕೋಬಹುದು. ಇನ್ನೂ ಬಲ ಹಾಕಣ್ಣ, ಇನ್ನೂ ಬಲ ಹಾಕು. ಶಂಕಸುರಂಗೆ ನಿನ್ ಬಲ ಏನು ಅಂತ ತೋರ್ಸು. ಅಣ್ಣ, ನೀನ್ ಪೂರ್ತಿ ಬಲ ಹಾಕ್ತಾನೆ ಇಲ್ವಲ್ಲ? ಈ ಸಲ ಪೂರ್ತಿ ಬಲ ಕೊಟ್ಟಿತ್ತು. ಇದು ಹೇಗಾಯ್ತು? ಅಣ್ಣ, ನಿನ್ ಶಕ್ತಿಯಿಂದ. ನೀನು ನಿನ್ ಪೂರ್ತಿ ಬಲ ಹಾಕಿದ್ದಕ್ಕೆ ಈ ಶಂಕ ಗಾಳಿಲಿ ಮೇಲೋಯ್ತು. ಹಾ, ನನ್ಗದು ಗೊತ್ತಿದೆ ಬಿಡು ಕೃಷ್ಣ. ನಾನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದಿದ್ದು ಅಂದ್ರೆ ನೀನ್ ತಪ್ಪು ತಿಳ್ಕೊಬಾರ್ದು ಅಲ್ವಾ? ಈ ವಿಶಾಲವಾದ ಶಂಕನ ನೀನೇ ಎತ್ತಿದ್ದು ಅಂತ. ಇಲ್ಲ ಇಲ್ಲ ಅಣ್ಣ, ನೀನಿರುವಾಗ ನಾನು ಹೇಗೆ ತಪ್ಪು ತಿಳ್ಕೊತೀನಿ? ಹಾಗಂದ್ರೆ? ಅಂದ್ರೆ ನಾವು ಶಂಕಸುರನ ಹುಡುಕ್ಬೇಕು. ಇಲ್ದಿದ್ರೆ ಶಂಕಸುರ ಅನ್ಕೋಬಿಡ್ತಾನೆ ಈ ಶಂಕನ ನಮ್ ಕೈಯಲ್ಲಿ ತಗೊಂಡು ಹೋಗಕ್ಕಾಗಲ್ಲ ಅಂತ. ಈ ಶಂಕಾಸುರನ್ಗೆ ನಾನು ಇದೇ ತೋಳಿಂದ ಪಾಠ ಕಲಿಸ್ತೀನಿ ಕೃಷ್ಣ. ಎಲ್ಲಿದೆ ನನ್ನ ಗದೆ?
ನಾರಾಯಣನ್ ನಾರಾಯಣ. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಭ್ರಾತೃ ಬಲರಾಮನಿಗೀಗ ಅರ್ಥವೇ ಆಗುತ್ತಿಲ್ಲವಲ್ಲ. ಅವನ ಬಲದ ಹಿಂದೆಯೂ ನಿಮ್ಮದೇ ಭೂಮಿಕೆ ಇದೆ ಪ್ರಭು. ಪ್ರಭು, ತ್ರೇತಾಯುಗದಲ್ಲಿ ಶೇಷನಾಗ ನಿಮ್ಮ ಅನುಜನಾಗಿದ್ದ, ಮತ್ತೆ ಈ ಬಾರಿ ನಿಮ್ಮ ಅಗ್ರಜನಾಗಿದ್ದಾನೆ. ಆದರೆ ಪ್ರಭು, ಅಂದಿನಿಂದ ಇಂದಿನವರೆಗೂ ಆತ ನಿಮ್ಮ ಲೀಲೆಯನ್ನು ಅರಿಯಲು ವಂಚಿತನಾಗಿದ್ದಾನೆಯೇ? ಹೀಗೇಕೆ ಪ್ರಭು? ದೇವರ್ಷಿ, ನಿಮ್ಮ ಈ ಪ್ರಶ್ನೆಯ ಉತ್ತರ ನಿಮ್ಮ ಮಾತೆ ಉಚಿತ ರೀತಿ ಕೊಡಬಲ್ಲಳು. ಮಾತೆಯೇ? ಏಕೆಂದರೆ ನನ್ನ ಎಲ್ಲ ಲೀಲೆಯಲ್ಲೂ ಎಲ್ಲರಿಗಿಂತ ಹೆಚ್ಚಿನ ಸಾಕ್ಷಿ ಇವಳೆ. ದೇವರ್ಷಿ, ಶೇಷನಾಗನ ಅವತಾರ ಪ್ರಭುವಿನ ಲೀಲೆಯಲ್ಲಿ ಮಾನವೀಯ ರೂಪದಲ್ಲಿ ಸಹಭಾಗಿಯಾಗಲೆಂದೇ ಆದದ್ದು. ಒಮ್ಮೆ ಬಲರಾಮನಿಗೂ ತನ್ನ ದೈವತ್ವದ ರೂಪದ ಭಾಸವಾದರೆ ತಾನು ಅಗ್ರಜನ ರೀತಿಯಲ್ಲದೆ ಪ್ರಭುವಿನ ಭಕ್ತನ ಸಮಾನ ವ್ಯವಹರಿಸುತ್ತಾನೆ. ಸತ್ಯವಚನ ಮಾತೆ, ಸತ್ಯವಚನ. ಆದರೆ ನನಗೀಗ ಅರ್ಥವಾಗುತ್ತಿಲ್ಲ. ಈ ಪಾಂಚಜನ್ಯ ಶಂಖ ಆಕಾರದಲ್ಲಿ ಇಷ್ಟು ವಿಶಾಲ ಹೇಗೆ ಆಯಿತು? ಮತ್ತೆ ಆಗ ಈ ಶಂಖ ಸಮುದ್ರ ಮಂಥನದಿಂದ ಬಂದ ಮೇಲೆ ಸ್ವಯಂ ನನ್ನ ಪ್ರಭುವೇ ಇದನ್ನು ಧರಿಸಿದ್ದರಲ್ಲ. ಆದರೂ ಈ ಶಂಖ ಶಂಕಾಸುರನ ಬಳಿಗೆ ಹೇಗೆ ತಲುಪಿತು ಮಾತೆ? ದೇವರ್ಷಿ, ಈ ಅಸುರ ಪಾಂಚಜನ್ಯವನ್ನು ಪಡೆದುಕೊಂಡ ಮೇಲೆ ಅವನ ಹೆಸರು ಶಂಕಾಸುರನಾಗಿದ್ದು. ಆದರೆ ಇದಕ್ಕೂ ಮೊದಲು ಇವನ ಹೆಸರು ಖಗಾಸುರನಾಗಿತ್ತು. ಖಗಾಸುರನೇ? ಮತ್ತವನ ವಾಣಿ ಅತ್ಯಂತ ಕರ್ಕಶವಿತ್ತು. ಇವನ ಸ್ವರಕ್ಕಾಗಿ ಶಾಪವಿತ್ತು ದೇವರ್ಷಿ. ಮತ್ತು ಅವನ ಕರ್ಕಶ ಸ್ವರದ ಅಸುರಿ ಶಕ್ತಿಯ ಕಾರಣ ಜಗತ್ತಿನಲ್ಲಿ ಧಾರ್ಮಿಕ ಅಥವಾ ಸಾತ್ವಿಕ ಕಾರ್ಯ ಮಾಡಲು ಸಾಧ್ಯವಿರಲಿಲ್ಲ. ಅಗ್ನಿಯಾಯ ಸ್ವಾಹ. ಇವನು ಖಗಾಸುರ ಮತ್ತೆ ಬಂದನೆ. ಈಗೇನ್ ಮಾಡೋದು? ಋಷಿಗಳೇ, ಖಗಾಸುರನಿದ್ದಾಗ ಈ ಜಗತ್ತಿನಲ್ಲಿ ಧರ್ಮ ಕರ್ಮದ ಯಾವುದೇ ಕಾರ್ಯ ಪೂರ್ಣ ಆಗೋ ಹಾಗಿಲ್ಲ. ಯಾಕಂದ್ರೆ ನನ್ನ ಕರ್ಕಶ ಧ್ವನಿಲಿ ನಿಮ್ಮೆಲ್ಲರ ಪುಣ್ಯ ಸ್ವರ ಕಳೆದು ಹೋಗುತ್ತೆ. ನಿಮ್ಮೆಲ್ಲರ ಮಂತ್ರಗಳನ್ನ ನಿಮ್ಮ ದೇವತೆಗಳಿಗೆ ನಾನು ಯಾವತ್ತೂ ಮುಟ್ಟಕ್ ಬಿಡಲ್ಲ. ದೇವರ್ಷಿ, ಖಗಾಸುರನ ಕರ್ಕಶ ಸ್ವರದ ಕಾರಣ ಮಂದಿರಗಳ ಆರತಿ ನಿಂತು ಹೋಯಿತು. ಮನುಷ್ಯರ ಪ್ರಾರ್ಥನೆ ಮತ್ತು ಋಷಿಗಳ ಯಜ್ಞ ನಿಂತು ಹೋಯಿತು. ಮತ್ತು ಖಗಾಸುರನ ಆತಂಕ ದಿನೇ ದಿನೇ ಹೆಚ್ಚುತ್ತಲೇ ಇತ್ತು. ಈ ಜಗತ್ತಿನಲ್ಲಿ ಇನ್ಯಾವ ಮಂತ್ರ ಕೇಳಿಸೋದಿಲ್ಲ, ಯಾವ ಶ್ಲೋಕವಿಲ್ಲ ಮತ್ತು ಯಾವುದೇ ಪ್ರಾರ್ಥನೆಯ ಶಬ್ದ ಇರಲ್ಲ. ಯಾಕಂದ್ರೆ ನಾನು ಈ ಜಗತ್ತಿನಲ್ಲಿ ಎಲ್ಲ ಧಾರ್ಮಿಕ ಮತ್ತು ಸಾತ್ವಿಕ ಕಾರ್ಯದ ಮೇಲೆ ಪೂರ್ಣ ವಿರಾಮ ಹಾಕಿದ್ದೀನಿ. ಇನ್ನು ಈ ಜಗತ್ತಿನಲ್ಲಿ ಕೇವಲ ನನ್ನದೇ ಕರ್ಕಶ ಧ್ವನಿ ಕೇಳುತ್ತೆ. ಓಂ ಸ್ವಾಹ, ಓಂ ಸ್ವಾಹ. ಇವ್ರು ಯಾರು ಈ ಖಗಾಸುರನಿದ್ರು ಮಂತ್ರೋಚ್ಚಾರಣದ ದುಸ್ಸಾಹಸ ಮಾಡ್ತಿರೋರು? ಓಂ ಸ್ವಾಹ, ಓಂ ಸ್ವಾಹ. ಋಷಿಗಳೇ, ನೀವೀಗ ನನ್ನ ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆಗಾಗಿ ಮಂತ್ರದ ಜಪ ಮಾಡ್ತಿದ್ದೀರಾ. ಮತ್ ನಾನು ಕೂಡ ನೋಡ್ತೀನಿ ಈ ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆ ಹೇಗೆ ಮಾಡ್ತೀರಾ ಅಂತ. ಅಧರ್ಮಿ ಖಗಾಸುರ, ನಿನ್ನ ಕರ್ಕಶ ಧ್ವನಿಯಿಂದ ಯಾವುದೇ ಧಾರ್ಮಿಕ ಅನುಷ್ಠಾನ ಪೂರ್ತಿಯಾಗೋಕ್ ಬಿಡ್ತಾ ಇಲ್ವಲ್ಲ. ಅದಕ್ಕಾಗಿ ನಾನು ಋಷಿ ದೂರ್ವಾಸ
ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನಿನ್ನ ಅಂತ್ಯ ಈ ಜಗತ್ತಿನ ಅತ್ಯಂತ ಪವಿತ್ರ ಧ್ವನಿಯಿಂದ ಹಾಗೆ ಆಗುತ್ತೆ. ನಾರಾಯಣ ನಾರಾಯಣ. ಅಂದರೆ ಮಾತೆ ಋಷಿ ದೂರ್ವಾಸರ ಕಾರಣದಿಂದಲೇ ಖಗಾಸುರನ ಅಂತ್ಯವಾಯಿತೆ? ಇಲ್ಲ ದೇವರ್ಷಿ, ಋಷಿ ದೂರ್ವಾಸರ ಶಾಪದಿಂದ ಚಿಂತೆಗೊಳಗಾಗಿ ತನ್ನ ಗುರು ಶುಕ್ರಾಚಾರ್ಯರ ಬಳಿ ಹೋದ. ಈ ಜಗತ್ತಿನ ಅತ್ಯಂತ ಪವಿತ್ರವಾದ ಧ್ವನಿಯು ಪಾಂಚಜನ್ಯ ಶಂಖದಿಂದ ಬರುತ್ತದೆಂದು ಗುರು ಶುಕ್ರಾಚಾರ್ಯರಿಂದ ತಿಳಿದುಕೊಂಡು ಆತ ಶಂಖದ ಪ್ರಾಪ್ತಿಗೋಸ್ಕರ ಪ್ರಭುವಿನ ತಪಸ್ಸು ಮಾಡಿದನು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಖಗಾಸುರ, ನಿನ್ನ ಕಣ್ಣು ತೆರೆ ವತ್ಸ. ಪ್ರಭು. ಖಗಾಸುರ, ನೀನು ಸಹಸ್ರ ವರ್ಷಗಳು ನನ್ನ ಸಹಸ್ರ ನಾಮದ ಜಪ ಮಾಡಿಯೇ ನಾನು ನಿನ್ನ ಭಕ್ತಿಯಿಂದ ಅತ್ಯಂತ ಪ್ರಸನ್ನನಾದೆ. ವತ್ಸ, ವರಬೇಡು. ಹೇ ಪ್ರಭು, ನನಗಂತೂ ಕೇವಲ ಧ್ವನಿಯ ಪ್ರೀತಿ. ನೀವು ನನಗೇನಾದರೂ ಕೊಡಬೇಕು ಅಂತಿದ್ರೆ ನೀವು ನಿಮ್ಮ ಪಾಂಚಜನ್ಯ ಶಂಖ ನನಗೆ ದಯಪಾಲಿಸಿ. ಏವಮಸ್ತು. ಆದರೆ ಸ್ಮರಣೆ ಇರಲಿ ಖಗಾಸುರ, ನೀನು ಈ ಶಂಖದಿಂದ ಯಾವುದೇ ಅಸುರಿ ಕಾರ್ಯ ಮಾಡಲಾಗುವುದಿಲ್ಲ. ಪ್ರಭು, ನಾನು ಕೇವಲ ನನ್ನ ಜೀವವನ್ನ ಈ ಶಂಖದಿಂದ ಸುರಕ್ಷಿತ ಮಾಡಬೇಕು ಅಂತಿದ್ದೆ. ಯಾಕಂದ್ರೆ ಈ ಶಂಖನೇ ನನ್ನ ಸಾವಿನ ಕಾರಣ. ಈಗ ನನ್ನ ಸಾವಿನ ಕಾರಣನೇ ನನ್ನ ಬಳಿ ಇದೆ ಪ್ರಭು. ನನ್ನ ಸಾವು ಹೇಗಾಗುತ್ತೆ? ಮತ್ತು ಈ ಪ್ರಕಾರ ಖಗಾಸುರ ಪಾಂಚಜನ್ಯ ಶಂಖ ಪಡೆದು ಶಂಖಲೋಕ ತಲುಪಿದ. ಆತ ತನ್ನ ಜೀವವನ್ನೇನೋ ರಕ್ಷಿಸಿಕೊಂಡ. ಆದರೆ ಶಂಖದ ಅಭಾವದಿಂದ ಜಗತ್ತಿನಲ್ಲಿ ಎಷ್ಟೋ ಧಾರ್ಮಿಕ ಕಾರ್ಯ ಅಪೂರ್ಣವಾಗುತ್ತಿತ್ತು. ಇದೇ ಕಾರಣ ಈಗ ಪರಮಾವತಾರಿ ಶ್ರೀಕೃಷ್ಣನು ಅವನಿಂದ ಆ ಶಂಖವನ್ನು ಪಡೆಯಲೇಬೇಕು ದೇವರ್ಷಿ. ಶಂಕಾಸುರ! ಶಂಕಾಸುರ! ಶಂಕಾಸುರ, ನಾವು ದೂರದಿಂದ ಬಂದಿದ್ದೀವಿ. ಆದ್ರೆ ನೀನು ನಮ್ಮನ್ನ ಬರಮಾಡ್ಕೊಳ್ಳೋದನ್ನ ಬಿಟ್ಟು ಬಚ್ಚಿಟ್ಕೊಂಡಿದೀಯಾ. ಹೊರಗಡೆ ಬರೋ ಶಂಕಾಸುರ. ಒಂದ್ ವೇಳೆ ನೀನು ನಮ್ ಸ್ವಾಗತ ಮಾಡೋದಿಲ್ಲ ಅಂದ್ರೆ ಯಾವುದೇ ತೊಂದರೆ ಇಲ್ಲ. ನನ್ಗೆ ಅವಕಾಶ ಕೊಡು. ನಾನ್ ಸ್ವಾಗತ ಮಾಡ್ತೀನಿ ನಿನ್ನನ್ನ ನನ್ನ ಈ ಗದೆಯಿಂದ. ಒಂದು ಬಾರಿ ಎದ್ರಗ್ ಬಾ. ಶಂಕಾಸುರ! 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 ಅಣ್ಣ, ನಾವು ಮತ್ತೆ ಇಲ್ಲಿಗೆ ಬಂದ್ವಿ, ಶಂಖದ ಹತ್ರ. ಕೃಷ್ಣ, ಯಾವ ಯೋಚನೆಯಲ್ಲಿ ಕಳೆದು ಹೋದೆ? ಅಣ್ಣ, ನೀನ್ ಹೇಳ್ತಾ ಇದ್ದೆ ಅಲ್ವಾ ಈ ಶಂಖ ನಮ್ಮ ಗೋಶಾಲೆಗಿಂತ ದೊಡ್ಡದು ಅಂತ. ಹಾ, ಈಗ ಇನ್ನೇನು ಆಗಿ ಈ ಶಂಖಸುರ ಶಂಖದ ಒಳಗೆ ಬಚ್ಚಿಡ್ಕೊಂಡಿದ್ರೆ ಶಂಖದ ಒಳಗೆ ಬಚ್ಚಿಟ್ಕೊಂಡಿದ್ದಾನ? ಹಾ ಅಣ್ಣ, ಅದಕ್ಕೆ ಈ ಶಂಖ ಅಷ್ಟು ತೂಕ ಇದ್ದಿದ್ದು. ಶಂಕಾಸುರ, ಬಹಳ ಆಟ ಆಡ್ದೆ ನೀನು. ನಾನ್ ಬರ್ತಿದ್ದೀನಿ ನಿನ್ ಸತ್ಕಾರ ಮಾಡೋಕೆ. ಶಂಕಾಸುರ! ಅಣ್ಣ ಅಣ್ಣ ಅಣ್ಣ, ನನ್ನ ಮಾತು ಕೇಳಿಸ್ಕೊ ಅಣ್ಣ. ಅಣ್ಣ, ಒಳ್ಳೆ ಅಣ್ಣ. ಈಗ ಈ ಶಂಖಸುರ ಶಂಖದಿಂದ ಹೊರಗೆ ಬರ್ತಿಲ್ಲ ಅಂದ್ರೆ ಖಂಡಿತ ಏನೋ ವಿಷಯ ಇದೆ. ಆದ್ರೆ ಅಣ್ಣ ಏನು ಯೋಚಿಸ್ದೆ ಶಂಖದ ಒಳಗೆ ಹೋಗ್ಬಿಟ್ಟ. ಈಗ ಯಾರಿಗೆ ಗೊತ್ತು, ಶಂಖಸುರಂಗೆ ಗದೆ ಏಟ್ ಬೀಳತ್ತು, ಇಲ್ಲ ಅಣ್ಣಂಗೆ ಮುಷ್ಟಿಯಿಂದ ಏಟು.
ಅಣ್ಣ ಅಂತೂ ಏನೋ ಯೋಚಿಸ್ತೀನಿ, ಬೆಂಕಿಗೆ ಹಾರ್ಬಿಡ್ತಾನೆ. ಎಷ್ಟ್ ಸರಿ ಹೇಳ್ತಿ, ಅವ್ನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ಈಗ ನಾನು ಏನ್ ಮಾಡ್ಲಿ? ಅಣ್ಣಂಗೆ ಹೇಗ್ ನೆರವಾಗ್ಲಿ? ಈ ಶಂಖದ ಆಕಾರ ಪ್ರಕಾರ ಸರಿಯಾಗಂತೂ ಇಲ್ಲ. ಖಂಡಿತ ಇದು ಶಂಖಾಸುರನ ಯಾವುದು ಮಾಯೇನೆ. ನಾನು ಈ ಶಂಖವನ್ನ ಗಮನ ಇಟ್ಟು ಪರೀಕ್ಷೆ ಮಾಡಬೇಕು, ಆಗ್ಲೇ ಇದರ ಗುಟ್ಟು ತಿಳಿಯುತ್ತೆ. ಹೊರಗಡೆಯಿಂದ ಏನು ಗೊತ್ತಾಗ್ತಾನೆ ಇಲ್ಲ. ಒಳಗಡೆ ಅಣ್ಣ ಏನ್ ಮಾಡ್ತಿದ್ದಾನೋ ಏನೋ. ನಾನು ಇದೆಲ್ಲಿಗೆ ಬಂದೆ? ಇಷ್ಟೊಂದು ಸ್ವಚ್ಛವಾದ ನೀರು ಅಮೃತದ ಹಾಗೆ ಇದೆ. ಇದೆಲ್ಲ ನೋಡ್ತಿದ್ರೆ ಈ ಸಂಪೂರ್ಣ ಸೃಷ್ಟಿಯಲ್ಲಿರೋ ಸೌಂದರ್ಯ ಈಗ ಒಟ್ಟಾಗಿ ಇಲ್ಲಿ ಬಂದಿರಬೇಕು. ನಾಲ್ಕು ಕಡೆ ಇಷ್ಟು ಮನೋಹರ ದೃಶ್ಯ, ಮತ್ತೆ ಗಾಳಿ ಕೂಡ ಶುದ್ಧವಾಗಿದೆ. ಮೇಲಿಂದ ಈ ಇಂಪಾಗಿರೋ ಸ್ವರ, ಆಹಾ! ಆದ್ರೆ ಯಾವುದೋ ಶಂಖದೊಳಗಡೆ ಇಷ್ಟೆಲ್ಲ ಇರೋದಕ್ಕೆ ಹೇಗ್ ಸಾಧ್ಯ? ಇಷ್ಟಕ್ಕೂ ನನ್ಗಿದ್ರಿಂದ ಏನ್ ಲಾಭ? ನಾನಂತೂ ಕೇವಲ ಶಂಖಾಸುರನ್ನ ಹುಡುಕ್ಬೇಕು. ಶಂಖಾಸುರ! ನಾರಾಯಣ ನಾರಾಯಣ. ಪ್ರಭು, ಶೇಷಾವತಾರನಂತೆ ನಾನೂ ಚಕಿತನಾದೆ. ಒಂದು ಶಂಖದ ಒಳಭಾಗದಲ್ಲಿ ಇಂತಹ ಅದ್ಭುತ ಹೇಗೆ ಸಾಧ್ಯ? ದೇವರ್ಷಿ, ಇದಕ್ಕೆ ಉತ್ತರವನ್ನು ಕೇವಲ ನಿಮ್ಮ ಮಾತೆಯೇ ನೀಡಲು ಸಾಧ್ಯ. ಏಕೆಂದರೆ ಪಂಚಜನ್ಯ ಶಂಖ ನಿಮ್ಮ ಮಾತೆಯ ಜೊತೆ ಉದಯವಾದ ಭ್ರಾತೃವಿನಂತೆ. ಇಬ್ಬರ ಜನ್ಮ ಸಮುದ್ರದ ಮಂಥನದಿಂದಾಗಿದೆ ಮತ್ತು ಇಬ್ಬರು ರತ್ನಾಕರನ ಸಂತಾನ. ಅಲ್ಲವೇ ದೇವಿ? ನನ್ನ ಮಾತು ಸತ್ಯ ತಾನೆ? ತ್ವಂ ಪುರಾ ಸಾಗರೋತ್ಪನ್ನಾಃ ವಿಷ್ಣೂನಾಂ ವಿಧೃತಃ ಕರೆ ದೇವೇಶ್ಚ ಪೂಜಿತಾ ಸರ್ವಾಹಿ ಪಾಂಚಜನ್ಯ ನಮೋಸ್ತುತೆ. ಅರ್ಥಾತ್ ಸಾಗರದಿಂದ ಉತ್ಪನ್ನವಾದ ಸಾಕ್ಷಾತ್ ನಾರಾಯಣನಿಂದ ಧಾರಣೆಯಾಗಿರುವ ಎಲ್ಲ ದೇವತೆಗಳಿಂದ ವಂದಿಸಲ್ಪಡುವ ಪಾಂಚಜನ್ಯ ಶಂಖ ಸೃಷ್ಟಿಯ 5 ತತ್ವಗಳಿಂದ ನಿರ್ಮಿತವಾಗಿದೆ. ಇದು ಸರ್ವಗುಣ ಸಂಪನ್ನ. ಅಷ್ಟಲ್ಲದೆ ಸೃಷ್ಟಿಯ ಪರಮತಾತ್ವಿಕ ಶಬ್ದ ಓಂ ಸಹ ಇದರಿಂದಲೇ ಹೊಮ್ಮುತ್ತದೆ. ಇದರ ಧ್ವನಿ ಆರಂಭವೂ ಹೌದು, ಅಂತ್ಯವೂ ಹೌದು. ಇದೇ ಕಾರಣ ದೇವರ್ಷಿ. ನಾರಾಯಣ ನಾರಾಯಣ. ನನಗೆ ಅರ್ಥವಾಯಿತು ಮಾತೆ, ಅರ್ಥವಾಯಿತು. ಆದ್ದರಿಂದಲೇ ಇದರಲ್ಲಿ ಸೃಷ್ಟಿಯ ಎಲ್ಲ ಮನೋಹರ ಮತ್ತು ಪವಿತ್ರ ತತ್ವಗಳು ಸೇರಿಕೊಂಡಿವೆ. ಶಂಖಾಸುರ! 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 ಬಚ್ಚಿಟ್ಕೊಳ್ಳೋದಕ್ಕೆ ನೀನು ಯಾವ ಸ್ಥಾನ ಹುಡುಕಿದ್ಯೋ ಅದು ಅತಿ ಸುಂದರವಾಗಿದೆ. ನನ್ ವೃಂದಾವನಕ್ಕಿಂತನೂ ಸುಂದರವಾಗಿದೆ. ಆದ್ರೆ ಇಲ್ಲಿರೋ ಸೌಂದರ್ಯ ನಿನ್ ರಕ್ಷಣೆ ಮಾಡೋದಕ್ಕಾಗಲ್ಲ. ಈಗ ನಿನ್ನ ಅಂತ್ಯ ನನ್ನ ಕೈಯಲ್ಲೇ ಬರ್ತಿದೆ. ಶಂಖಾಸುರ! ಕೊನೆ ಅವಕಾಶ ಕೊಡ್ತಿದ್ದೀನಿ ನಾನು. ಹೊರಗ್ ಬಾ, ಇಲ್ದಿದ್ರೆ ನಾನು ಬೇರೆ ಯಾವ್ದಾದ್ರೂ ದಾರಿ ನೋಡ್ಕೋಬೇಕಾಗುತ್ತೆ. ಬಹುಶಃ ನೀನು ಹೀಗೆಲ್ಲ ಕೇಳೋನಲ್ಲ. ಈ ಸೌಂದರ್ಯದಿಂದ ನೀನು ಹೊರಗಡೆ ಬರೋದಕ್ಕೆ ನಿನ್ಗೆ ನನ್ನ ಗದೆ ಏಟಿನ ರುಚಿನೇ ನೋಡ್ಬೇಕಾಗಿದೆ.
ಮಾಡ್ಬಿಟ್ಟೆ ನೀನು? ನನ್ನ ಸ್ವಾಭಿಮಾನನ ಮಣ್ಣು ಪಾಲ್ ಮಾಡ್ಬಿಟ್ಟಿಯಲ್ಲ. ಶಾಂತರಾಗಿ ಅಣ್ಣ, ಒಂದು ಕ್ಷಣ ನೀವು ನಿಮ್ಮ ಈ ಅಹಂಕಾರನ್ ಬಿಟ್ಟು ಈ ಒಬ್ಳೆ ತಂಗಿ ಬಗ್ಗೆ ಯೋಚನೆ ಮಾಡಿ ನೋಡಿ. ನಿಮಗೇನಾದ್ರೂ ಆಗಿದ್ದಿದ್ರೆ ನನ್ನ ಕಥೆ ಏನು? ಹಿಡಿಂಬೆ, ರಾಕ್ಷಸರಿಗೆ ಈ ಜೀವನದ ಮೇಲೆ ಮೋಹ ಇರಲ್ಲ, ಮತ್ತೆ ಅಸುರರಾದ ನಮಗೆ ಭಯ ಇರೋದಿಲ್ಲ. ನಂಗೆ ನಿಮ್ ಬಗ್ಗೆನೇ ಯೋಚನೆ ಇರೋದು. ನೀವು ನನ್ನಿಂದ ದೂರ ಆದ್ರೆ ನನ್ನ ಮಾತನ್ನ ಸರಿಯಾಗಿ ಕೇಳಿ. ನೀವಿಲ್ಲಿಂದ ಹೊರಗೆ ಹೋಗೋ ಯಾವ ಅವಶ್ಯಕತೆನೂ ಇಲ್ಲ. ನೀವಿಲ್ಲೇ ವಿಶ್ರಾಂತಿ ಮಾಡಿ, ನಾನು ಹೋಗಿ ಬರ್ತೀನಿ. ಹಿಡಿಂಬೆ, ಎಲ್ಲಿ ಹೋಗ್ತಿದ್ಯಾ? ಅಣ್ಣ, ನಾನು ಆ ಮಾನವರಿಗೆ ಮಾತು ಕೊಟ್ಟಿದ್ದೀನಿ. ಅವರೆಲ್ಲ ಈ ಕಾಡಲ್ಲಿರೋವರೆಗೂ ಅವ್ರನ್ನ ಕಾಪಾಡೋ ಹೊಣೆ ನಂದು. ಓಹೋ, ಹಾಗಾದ್ರೆ ನೀನು ಆ ಮಾನವರ ರಕ್ಷಕಿ ಆಗ್ಬಿಟ್ಯಾ? ಹೌದಣ್ಣ, ನಾನೇ ಅವರನ್ನ ಕಾಪಾಡೋಳು. ಅಣ್ಣ, ಹುಟ್ಟಾಗಿಂದ ಒಂಟಿಯಾಗಿದ್ದೀನಿ. ನನ್ನ ಜೊತೆ ಆಟ ಆಡಕ್ ಯಾರೂ ಇಲ್ಲ. ನನಗೊಬ್ರು ಗೆಳೆಯರಿಲ್ಲ. ಅಣ್ಣ, ಇವತ್ತು ಮೊದಲನೇ ಸಲ ನನ್ನ ಮನಸ್ಸಲ್ಲಿ ಇನ್ನೊಬ್ಬರ ಮೇಲೆ ಗೆಳೆತನದ ಭಾವನೆ ಬಂದಿದೆ. ನಾನು ಅವ್ರ ಗೆಳತಿ ಆಗದೆ ಇರಬಹುದು, ಆದರೆ ನಾನು ಅವ್ರಿಗೆ ಸಹಾಯ ಅಂತೂ ಮಾಡ್ಬೋದಲ್ವಾ? ಅದಕ್ಕಾಗಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಣ್ಣ. ಅಲ್ಲ, ಈಗ ನನ್ನ ಈ ಅವಸ್ಥೆಯಲ್ಲಿ ಬಿಟ್ಟು ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ನಿಮ್ಮ ರೂಪ ಹಿಗ್ಸೋದನ್ನ ಮರ್ತೇ ಬಿಟ್ಟೆ ನಾನು. ನೀವೊಂದು ಕೆಲಸ ಮಾಡಿ, ನೀವು ನಿಮ್ಮ 2 ಕೈಯಿಂದ ಆ ಮರದಲ್ಲಿರೋ ಬಳ್ಳಿನ ಹಿಡ್ಕೊಂಬಿಡಿ. ನನ್ನ ಪ್ರೀತಿಯ ಅಮಾಯಕ ತಂಗಿ, ನನ್ನ ಭೋಜನ ಅಂತೂ ಈಗ ಪಂಚ ಪಾಂಡವರದೇ ಆಗಿರುತ್ತೆ. ನಾನು ನೋಡ್ತೀನಿ ನೀನೀಗ ಅವ್ರನ್ನ ಹೇಗೆ ಕಾಪಾಡ್ತೀಯ ಅಂತ. ಹಿಡಿಂಬೆ, ನೀನ್ ಇದನ್ನೆಲ್ಲಿಂದ ಕಲ್ತೆ? ಅಣ್ಣ, ನಮ್ಮಂಥ ಅಸುರರ ಹತ್ರ ನಮ್ದೇ ಆದ ವಿದ್ಯೆ ಇರತ್ತೆ. ನೀವು ಇಲ್ಲೇ ಇರ್ತೀರಾ, ಎಲ್ಲೂ ಹೋಗೋ ಆಗಿಲ್ಲ. ಹೀಗ್ ಮಾಡ್ಬೇಡ ತಂಗಿ, ನೀನ್ ಎಲ್ಲೂ ಹೋಗ್ಬೇಕೋ ಹೋಗು, ಆದ್ರೆ ನನ್ನ ಇಲ್ಲಿಂದ ಬಿಡುಗಡೆ ಮಾಡ್ಬಿಡು. ಅಣ್ಣ, ನಿಮ್ ತಂಗಿ ನಾನು. ನೀವ್ ಯಾವಾಗ ಸತ್ಯ ಹೇಳ್ತೀರಾ ಮತ್ ಯಾವಾಗ ನಿಮ್ಮನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಎಲ್ಲ ಗೊತ್ತು ನಂಗೆ. ಹಿಡಿಂಬೆ, ನೀನು ನಿನ್ನನ್ನ ತುಂಬಾ ಶಕ್ತಿಶಾಲಿ ಅನ್ಕೊಂಡಿದ್ಯಲ್ಲ, ನೀನು ಮರಳಿ ಬಾ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಜಾಗ್ರತೆ, ಹುಷಾರಾಗಿರಿ, ಯಾರೋ ಇದ್ದಾರೆ ಅನ್ಸುತ್ತೆ. ಮತ್ತೆ ಯಾರಾದ್ರೂ ರಾಕ್ಷಸ ಬಂದಿರ್ಬೋದು. ಅಣ್ಣ ಯುಧಿಷ್ಠಿರ, ಬರ್ಲಿ ಬಿಡು, ಅವನು ಒಂದ್ ಕೈ ನೋಡ್ಕೊಳ್ಳೋಣ. ಇಲ್ಲ ಭೀಮಾ, ಎಲ್ಲಿವರೆಗೂ ಅಗತ್ಯ ಬೀಳೋದಿಲ್ವೋ ಅಲ್ಲಿವರೆಗೂ ಯುದ್ಧದಿಂದ ದೂರ ಇರಬೇಕು. ನೀವೆಲ್ಲ ಇಲ್ಲೇ ಇರಿ, ಯಾರಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬೇಡ ಅರ್ಜುನ, ನೀನ್ ಇಲ್ಲೇ ಇರು. ಒಂದ್ ವೇಳೆ ನಿಜವಾಗ್ಲೂ ರಾಕ್ಷಸ ಬಂದಿದ್ರೆ ಅವನ್ಗೂ ಒಂದ್ ಗತಿ ಕಾಣಿಸ್ತೀನಿ. ಭೀಮಾ ಕಂದ, ಅಲ್ಲಿ ಯಾರಾದ್ರೂ ಇದಾರಾ? ಇಲ್ಲ, ಇಲ್ಲಿ ತನಕ ಯಾರು ಕಾಣಿಸ್ಲಿಲ್ಲ ಅಮ್ಮ. ಇಲ್ಲೊಂದು ಮುರಿದೋಗಿರೋ ಕೊಂಬೆ ಮತ್ತೆ ಒಂದ್ ದೊಡ್ಡ ಬಂಡೆ ಇದೆ. ಏನಿದು, ಈ ಬಂಡೆ ಯಾವಾಗ ಇಲ್ಲಿ ಬಂತು? ಇಲ್ಲೇನೂ ಇರ್ಲಿಲ್ಲ. ನನಗೇನು ಮರಗಳಿದ್ಮೇಲೆ
ರೆಂಬೆ ಕೊಂಬೆ ಮುರಿಲೇಬೇಕಲ್ವಾ? ಆದ್ರೂ ನಾವೆಲ್ಲ ಹುಷಾರಾಗಿರ್ಬೇಕು. ಬನ್ನಿ ಮಕ್ಕಳೇ. ನನಗೆ ಗೊತ್ತಿದೆ ನೀವೆಲ್ಲರೂ ಏನೂ ಆಹಾರ ತಿಂದೆ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ನಾನು ನಿಮಗೋಸ್ಕರ ಈ ಹಣ್ಣೆಲ್ಲ ತಂದಿರೋದು. ಆದ್ರೆ ಈ ಮನುಷ್ಯರು ನಾನು ಕೊಡೋ ಹಣ್ಣು ತಿಂತಾರಾ? ನಾನು ಹಿಡಿಂಬೆ ತಾನೆ, ಹಣ್ಣೆಲ್ಲ ಇವ್ರಿಗೆ ತಿನ್ನಿಸ್ತೀನಿ. ಇಷ್ಟೆಲ್ಲ ಹಣ್ಣುಗಳನ್ನ ಹೊತ್ಕೊಂಡು ಬಂದು ನನಗೆ ಹಸುವಾಗ್ತಾ ಇದೆ. ನನಗೆ ಆಸೆ ಆಗ್ತಿದೆ ಈ ಹಣ್ಣೆಲ್ಲ ನಾನೇ ತಿನ್ಬೇಕಂತ. ಇಲ್ಲ, ನಾನು ಈ ಹಣ್ಣುಗಳನ್ನ ತಿನ್ನಕ್ಕಾಗಲ್ಲ. ಇದೆಲ್ಲ ನನ್ನ ಅತಿಥಿಗಳಿಗೆ, ನನ್ನ ಗೆಳೆಯರಿಗೆ ಅಂತ ತಂದಿದ್ದೀನಿ. ನಾನಂತೂ ಇವರನ್ನ ಗೆಳೆಯರು ಅಂತ ಒಪ್ಕೊಂಡೇ ಬಿಟ್ಟೆ. ಆದರೆ ಇವರೆಲ್ಲ ಹಿಡಿಂಬನ್ ತಂಗಿನ ಗೆಳತಿ ಅಂತ ಒಪ್ಕೋತಾರಾ? ಹಸುವಾದಾಗ ಖಂಡಿತ ಒಪ್ಕೋತಾರೆ. ನನ್ನ ಹಸುವಂತೂ ಹೆಚ್ಚಾಗ್ತಾನೇ ಇದೆ, ಆದ್ರೆ ಇವ್ರಿಗೆ ಯಾಕೆ ಹಸುವಾಗ್ತಾನೇ ಇಲ್ಲ? ಅಣ್ಣ ಭೀಮಾ, ನೀನ್ ಮತ್ತೆ ಮತ್ತೆ ಯಾಕೆ ಹಿಂದೆ ತಿರುಗಿ ನೋಡ್ತಾ ಇದ್ಯಾ? ಹಿಂದೆ ಯಾರೋ ಇದಾರೆ ಅನ್ಸ್ತಿದೆ. ಅಣ್ಣ, ನಾವು ಎಚ್ಚರಿಕೆಯಿಂದ ಇರ್ಬೇಕು, ಭ್ರಮೇಲಿರ್ಬಾರ್ದು. ಮಕ್ಕಳೇ, ಬೇಗ ಬೇಗ ನಡೀರಿ. ಸಂಜೆ ಆಗೋದ್ರಲ್ಲಿ ಮಥುರೆನ ಹೋಗಿ ತಲುಪಬೇಕು. ಮಥುರೆ? ಆದ್ರೆ ಮಥುರೆಗಿಂತ ಮುಂಚೆ ಬೃಂದಾವನ ಸಿಗುತ್ತಲ್ವಾ? ನಾವು ಬೃಂದಾವನಕ್ಕೆ ಹೋಗ್ತಿಲ್ವಾ ಅಮ್ಮ? ಬೃಂದಾವನಕ್ಕೆ ಯಾಕೆ? ಅಲ್ಲಿ ಕೃಷ್ಣ ಇದ್ದಾನೆ. ನಾನ್ ಕೃಷ್ಣನಿಂದ ಕೊಳಲ್ ನುಡ್ಸೋದ್ನ ಕಲಿಬೇಕು. ಅಮ್ಮ ಬಾ, ಮೊದ್ಲು ಬೃಂದಾವನಕ್ಕೆ ಹೋಗೋಣ. ಮಗು, ಜೀವನದಲ್ಲಿ ಕೊಳಲನ್ನ ಯಾವಾಗ ಬೇಕಾದ್ರೂ ಕಲಿಬಹುದು. ಆದ್ರೆ ಈ ಸಮಯದಲ್ಲಿ ನಿನ್ ಮಾವ ವಸುದೇವನ ಭೇಟಿಯಾಗೋದು ಅವಶ್ಯಕವಾಗಿದೆ. ನೀನ್ ಹೇಳ್ದಂಗೆ ಆಗ್ಲಿ ಅಮ್ಮ. ಮಕ್ಕಳೇ, ಬೇಸರ ಮಾಡ್ಕೋಬೇಡಿ. ನೀವೆಲ್ಲ ಕೃಷ್ಣನ ನೋಡೋದಕ್ಕೆ ಉತ್ಸುಕರಾಗಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದ್ರೆ ಯೋಚಿಸಿ, ನಿಮ್ಮ ಮಾವ ಮದುವೆ ಆದ್ಮೇಲೆ ಮಥುರೆಯಿಂದ ಬರ್ಲೇ ಇಲ್ಲ. ಅವ್ರ ಬಗ್ಗೆ ಯಾವ ಸುದ್ದಿನೂ ಸಿಕ್ಕಿಲ್ಲ. ಹಾಗಿದ್ರೆ ವಸುದೇವ ಮಾವ ಮತ್ತೆ ದೇವಕಿ ಅತ್ತೆ ಬಗ್ಗೆ ನಮ್ಗೇನೂ ಗೊತ್ತಿಲ್ವಾ? ಅವ್ರ ಮದ್ವೆ ನಂತರ ಅಂತೂ ಏನೂ ಗೊತ್ತಿಲ್ಲ. ನನಗೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ. ಕಂಸ ಬಹಳನೇ ಕೆಟ್ಟವನು. ಅವನೇನ್ ಬೇಕಾದ್ರೂ ಮಾಡ್ತಾನೆ. ಹಾಗಾದ್ರೆ ನಾವು ಮಥುರೆಗೆ ಹೋಗಿ ಅತ್ತೆ ಮಾವಂಗೆ ಸಹಾಯ ಮಾಡ್ಬೇಕಲ್ವಾ? ಅದಕ್ಕೆ ನಾವು ಮೊದಲಿಗೆ ಮಥುರೆಗೆ ಹೋಗ್ತಾ ಇರೋದು. ಅಲ್ಲೇ ನಿಮ್ಮ ಮಾವನಿಗೆ ನಮ್ಮ ಸಹಾಯದ ಅಗತ್ಯ ಬಿದ್ರೆ ನಾವು ಅವ್ರಿಗೆ ಸಹಾಯ ಮಾಡೋಣ. ಅಲ್ಲಿ ಎಲ್ಲ ಸರಿಯಾಗಿದ್ರೆ ನಮ್ಮ ಈ ಸಂಕಷ್ಟದಲ್ಲಿ ಅವರೊಬ್ಬರೇ ನಮಗೆ ಸಹಾಯ ಮಾಡಕ್ಕಾಗೋದು. ಅರ್ಜುನ, ಅಮ್ಮ ಹೇಳಿದ್ ಸರಿಯಾಗಿದೆ. ನಾವು ಮೊದಲು ಮಥುರೆಗೆ ಹೋಗೋಣ. ನಡೀರಿ ಮಕ್ಕಳೇ. ಅರ್ಜುನ, ವೃಂದಾವನದಲ್ಲಿ ಕೃಷ್ಣನ್ ಬಿಟ್ಟು ಬೇರೆ ವಿಶೇಷ ಏನಿದೆ? ಅಲ್ಲಿ ಸಿಗೋ ತರ ಸವಿಯಾದ ಬೆಣ್ಣೆ ಇನ್ನೆಲ್ಲೂ ಸಿಗಲ್ಲ. ಏನ್ ಮಾಡ್ದೆ ನೀನು? ಬೆಣ್ಣೆ ಹೆಸರೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ. ಎಲ್ರಿಗೂ ಗೊತ್ತು, ಈ ಭೀಮಂಗೆ ಒಂದ್ಸಲ ಹಸುವಾದ್ರೆ ಊಟ ಮಾಡ್ದೇನೆ ನಮ್ ಭೀಮ ಒಂದ್ ಹೆಜ್ಜೆನೂ ಇಡಲ್ಲ. ಅಮ್ಮ, ಹಸುವಿಂದ ನಡೆಯಕ್ಕೂ ಆಗ್ತಿಲ್ಲ. ನಾನು ಏನು ತಿಂದೆ, ಇಲ್ಲಿಂದ ಕದ್ಲೋದಿಲ್ಲ. ಬಹಳ ಸರಿಯಾದ ಸಮಯಕ್ಕೆ ಇವ್ರಿಗೆ ಹಸುವಾಗ್ತಿದೆ. ಆದ್ರೆ ನಾನು ಈ ಹಣ್ಣನ್ನ ಹೇಗ್ ಕೊಡ್ಲಿ? ಏನಾದ್ರೂ ಮಾಡ್ಲೇಬೇಕು. ನೀವೆಲ್ಲ ಇಲ್ಲೇ ವಿಶ್ರಾಂತಿ ಮಾಡಿ. ಕಾಡೊಳಗೆ ಯಾವ್ದಾದ್ರೂ ಹಣ್ಣು ಸಿಗುತ್ತಾ ಅಂತ ನಾನ್ ನೋಡ್ತೀನಿ. ಶಂಕಾಸುರ, ನಿನ್ಗೇನ್ ಅನಿಸ್ತಿದೆ? ಇಲ್ಲಿರೋ ನಿನ್ಗೆ ಅಸುರಿ ಹಕ್ಕಿಗಳು ಬಲರಾಮನ್ ತಡೆಯೋದಕ್ಕಾಗುತ್ತಾ? ಇವತ್ತು 4 ದಿಕ್ಕಿಂದನೂ ಆಕ್ರಮಣ ಮಾಡ್ತಿದ್ದಾವೆ. ನಾನು ಇನ್ನ ವೇಗವಾಗಿ ನನ್ನ ಗದೆನ ಬಳಸಬೇಕು.
ಶಂಕಾಸುರನ್ ಜೊತೆ ಯುದ್ಧ ನಡೀತಿದ್ಯಾ? ಶಂಕಾಸುರ, ನಿನ್ ಈ ಹಕ್ಕಿಗಳು ಬಲರಾಮನಿಗೆ ಏನು ಮಾಡೋದಕ್ಕಾಗಲ್ಲ. ನಂಗೆ ಊಟ ಬೇಕು. ಅಮ್ಮ, ಕಾಡೆಲ್ಲ ಹುಡುಕ್ದೆ, ತಿನ್ನಕ್ಕೇನೂ ಸಿಗ್ಲಿಲ್ಲ. ಅಣ್ಣ, ಒಂದ್ ಹಣ್ಣು ಸಿಗ್ಲಿಲ್ವಾ? ಹಣ್ಣು ಕೂಡ ಸಿಗ್ಲಿಲ್ಲ. ಭೀಮಾ, ನಾವು ಮುಂದೆ ಹೋಗ್ಲೇಬೇಕು. ಮುಂದೆ ಯಾವ್ದಾದ್ರೂ ನದಿ ಸಿಕ್ಕರೂ ಸಿಗಬಹುದು. ಅಮ್ಮ, ನಂಗೆ ಹಸಿವಾಗ್ತಿದೆ, ಬಾಯಾರಿಕೆ ಅಲ್ಲ. ಭೀಮಾ, ನದಿ ದಡದಲ್ಲೇ ನಾವು ಹೋಗ್ತಾ ಇದ್ರೆ ನಮ್ಗೆ ಯಾವ್ದಾದ್ರೂ ಊರು ಸಿಕ್ಕೇ ಸಿಗುತ್ತೆ. ಮತ್ತಲ್ಲಿ ಊಟದ ವ್ಯವಸ್ಥೆನೂ ಆಗುತ್ತೆ. ಈ ಕಾಡು ನನಗೆ ಭಯಾನಕವಾಗಿ ಕಾಣಿಸ್ತಾ ಇದೆ. ನಾವಿಲ್ಲಿಂದ ಹೋಗ್ಲೇಬೇಕು. ಸರಿ ಬಿಡಮ್ಮ. ಊಟ. ನಿಂತ್ಕೋ ಭೀಮಾ, ಅದನ್ನ ಮುಟ್ಟಬೇಡ. ಯಾಕಣ್ಣ? ಈ ಹಣ್ಣು ನಮ್ಮನ್ನೇ ಹುಡುಕೊಂಡ್ ಬಂದಿದೆ. ಅದೇ ನೋಡು, ಈ ಕಾಡಲ್ಲಿ ಎಷ್ಟು ಹುಡ್ಕಿದ್ರು ಒಂದ್ ಹಣ್ಣು ಸಿಗ್ಲಿಲ್ಲ. ಒಮ್ಮೆಗೆ ಇಷ್ಟ ಹಣ್ಣು ಎಲ್ಲಿಂದ ಬಂತು? ಯಾವ್ದೋ ರಾಕ್ಷಸ ಇದನ್ನೆಲ್ಲ ಮಾಡ್ತಿರ್ಬೋದು. ಈ ಕಲ್ಲಂಗಡಿ ಹಣ್ಣನ್ನ ರಾಕ್ಷಸ ಎಸ್ದಿದ್ರೆ ಅವನು ಇಲ್ಲೇ ಎಲ್ಲೋ ಇರ್ತಾನೆ. ಮಕ್ಕಳೇ, ಹೋಗ್ ನೋಡಿ. ಆದ್ರೆ ಎಲ್ರೂ ಎಚ್ಚರಿಕೆಯಿಂದ ಇರಿ. ಈಗ ನಾನು ಎಲ್ಲಿಂದ ಹೇಗ್ ಹೋಗ್ಲಿ? ನೀನು ನಿನ್ನ ಅಣ್ಣನ್ ಸೈಡ್ ತೀರಿಸ್ಕೊಳಕ್ ನೀನ್ ಬಂದಿದ್ಯಾ? ಎಲ್ರಿಗೂ ಹೇಳ್ತೀನಿರು. ಯಾರನ್ನೂ ಕರಿಬೇಡಿ. ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೌದಾ? ಹಾ, ನಾನಂತೂ ನಿಮ್ಗೆಲ್ಲ ಸಹಾಯ ಮಾಡಕ್ ಬಂದಿದ್ದು. ಮರೆತ್ರಾ? ನಾನ್ ನಿಮ್ನೆಲ್ಲ ರಕ್ಷಣೆ ಮಾಡು ಮಾತ್ ಕೊಟ್ಟಿದ್ದೆ. ಅದನ್ನ ನಾನ್ ಹೇಗ್ ಮರೀಲಿ? ಅದಕ್ಕೋಸ್ಕರ ನಾನ್ ನಿಮ್ಗೆಲ್ಲ ಹಣ್ಣು ತಗೊಂಡ್ ಬಂದೆ. ಬಹಳ ಸಿಹಿ ಮತ್ತೆ ರುಚಿಯಾಗಿದೆ. ಹೌದಾ? ನೀನ್ ತಂದ್ಮೇಲೆ ನಾನ್ ಖಂಡಿತ ತಿಂತೀನಿ. ಶಂಕಾಸುರ, ನೋಡು, ಈಗ ನಿನ್ನ ಈ ರಾಕ್ಷಸರು ಸೋತ್ ಹೋಗಿದ್ದಾರೆ. ಧೈರ್ಯ ಇದ್ರೆ ಮುಂದೆ ಬಾ. ಶಂಕಾಸುರ, ನೀನಿನ್ ಜೀವನವಾಗಿ ಉಳಿಯೋದಿಲ್ಲ. ಅಣ್ಣಂದೇನು ಸುಳಿವೇ ಇಲ್ಲ. ಅವ್ನು ಹೇಗಿದ್ದಾನೋ ಏನು. ನಾನು ಆದಷ್ಟು ಬೇಗ ಶಂಖದೊಳಗಡೆ ಹೋಗಿ ನೋಡ್ಲೇಬೇಕು. ಶಂಖದೊಳಗಡೆ ಶಂಕಾಸುರನ ಮಾಯನ ಎದುರಿಸೋದು ಕಷ್ಟ ಆಗುತ್ತೆ. ನಾನು ಹೊರಗಿಂದಾನೆ ಅಣ್ಣಂಗೆ ನೆರವಾಗಬೇಕು. ಆದ್ರೆ ಹೇಗೆ? ಹೇಗನ್ನಿಸ್ತು ನಿನಗೆ ನಮ್ಮ ಸ್ವಾಗತ? ಇಲ್ಲಂತೂ ಯಾವ ಅತಿಥಿ ಕೂಡ ಬರಲ್ಲ. ಆದ್ರೆ ಯಾರು ಬರ್ತಾರೋ ಅವ್ರ ಸ್ವಾಗತನ ನಾನು ಹೀಗೆ ಮಾಡೋದು. ಶಂಕಾಸುರ, ನೀನ್ ನನ್ ಸ್ವಾಗತ ಏನೋ ಮಾಡ್ದೆ. ಈಗ ನಾನು ನಿನ್ನ ಸತ್ಕಾರ ಮಾಡ್ತೀನಿ. ನಿಲ್ಲು ನಿಲ್ಲು ಗದಾಧಾರಿ, ಮೊದಲು ನಿನ್ನ ಪರಿಚಯವಾದ್ರೂ ಆಗ್ಲಿ. ನೀನಿಲ್ಲಿಗೆ ಬಂದಿರೋದಾದ್ರೂ ಯಾಕೆ ಅಂತ ಹೇಳು. ಅಮ್ಮ, ಇದು
ಹಿಡಿಂಬ ಇಲ್ಲ, ಹಿಡಿಂಬೆ ಮಾಡಿರೋ ಸಂಚೆ. ಇಲ್ಲಿ ಸುತ್ತಮುತ್ತ ಬೇರೆ ಯಾರೂ ಇಲ್ಲ. ಯಾರಿರ್ಲಿ ಬಿಡ್ಲಿ, ಹಣ್ಣು ಅಂತೂ ಇದೆ ತಾನೆ. ಒಂದು ವೇಳೆ ಹಿಡಿಂಬೆನೆ ಕೊಟ್ಟಿದ್ರೆ ಅವಳು ನಮ್ಗೆ ಸಹಾಯ ಮಾಡಕ್ ನೋಡ್ತಿರ್ಬೋದು. ಅಣ್ಣ ಭೀಮಾ, ನನಗ್ ಒಂದ್ ವಿಷಯ ತಿಳಿತಿಲ್ಲ. ನೀನ್ ಯಾಕೆ ಹಿಡಿಂಬೆ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಯಾಕಂದ್ರೆ ನಂಗೆ ಹಸು ಆಗ್ತಿದೆ. ಈ ರಸ ತುಂಬಿದ ಹಣ್ಣು ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ. ಆಹಾ, ಇಂಥ ಹಣ್ಣು ಕೊಟ್ಟೋರ್ಗೆ ಒಳ್ಳೇದಾಗ್ಲಿ. ಭೀಮಾ, ನಾನು ಕೊಟ್ಟು ಹಣ್ಣು ತಿಂದು ನೀನು ನನ್ನ ಗೆಳೆತನನ ಸ್ವೀಕಾರ ಮಾಡಿದೆ. ನಾವಿದನ್ ತಿನ್ನೋದೇನೆ ಸಂಕಟ ಪಡೋದ್ಕಿಂತ ಯಾಕೆ ಸುಮ್ಮನೆ ತಿಂದು ಸಂಕಟ ಪಡಬಾರ್ದು? ಮಕ್ಕಳೇ, ಆಹಾರನ ಯಾರೇ ಕೊಡ್ಲಿ ಅದನ್ನ ನಾವು ಗೌರವಿಸಲೇಬೇಕು. ಬನ್ನಿ ಮಕ್ಕಳೇ, ನೀವು ತಿನ್ನಿ. ಅಮ್ಮ, ಮೊದಲು ನೀನು. ಭೀಮಾ, ನೀನ್ ನನಗೆ ಮೊದಲನೇ ಗೆಳೆಯ. ಮುಂದೆ ನೀನು ನನ್ನ ಮರೆತರೂ ಪರವಾಗಿಲ್ಲ, ಆದರೆ ನಾನು ನಿನ್ನ ಈ ಗೆಳೆತನನ ಜೀವನ ಪೂರ್ತಿ ಮರೆಯೋದಿಲ್ಲ. ನನಗೆ ಅಣ್ಣಂದೇ ಚಿಂತೆ ಆಗ್ತಿದೆ. ಶಂಕಾಸುರ ಯುದ್ಧದಲ್ಲಿ ಅಣ್ಣನ್ನ ಸೋಲ್ಸಕ್ಕಾಗಲ್ಲ, ಆದ್ರೆ ಅವನು ಹೇಗಾದ್ರೂ ಮೋಸ ಮಾಡಿ ಅಣ್ಣನ್ಗೆ ಅಪಾಯ ಉಂಟು ಮಾಡ್ಬೋದು. ಶಂಕಾಸುರ, ನಾನ್ ಬಲರಾಮ. ಈಗ ನಾನ್ ನಿನ್ನ ಕೊಂದು ನಿನ್ನಿಂದ ಈ ಪಾಂಚಜನ್ಯ ಶಂಕನ ತಗೊಂಡು ಹೋಗ್ತೀನಿ. ಮತ್ ಯಾವ ಪ್ರತೀಕ್ಷೆ ಮಾಡ್ತಿದೀಯಾ? ಬಾ, ಮಾಡ್ಬಿಡು ನನ್ನ ವಧೆನ. ನಾನೀಗ ಶಂಖಾಸುರ ಅಲ್ಲ, ನಾನೀಗ ಖಗಾಸುರ. ಈಗ ನನ್ನ ವಧೆನ ಹೇಗ್ ಮಾಡ್ತೀಯ ಬಲರಾಮ? ಶಂಕಾಸುರ, ರೂಪ ಬದಲಾಯಿಸೋದ್ರಿಂದ ನಿನ್ ಜೀವನ ಬದಲಾಗೋದಿಲ್ಲ. ನನ್ನ ಸೈನ್ಯ ನಿನ್ಗೆ ಇಷ್ಟು ಗಾಯ ಮಾಡಿದ್ರು ನಿನ್ನ ಬುದ್ಧಿ ಮೊದಲಿನ ಹಾಗೆ ಇದೆ. ಇನ್ನು ಉಳಿದಿದ್ದು ನಿನ್ನನ್ನ ಸುಟ್ಟು ಭಸ್ಮ ಮಾಡೋದೇನೆ. ಕೃಷ್ಣ ಹೇಳ್ತಾನೆ ಯುದ್ಧ ಮಾಡ್ಬೇಕು ಅಂದ್ರೆ ಒಮ್ಮೊಮ್ಮೆ ಯೋಧಾನು ಓಡ್ಲೇಬೇಕಾಗುತ್ತೆ ಅಂತ. ಇನ್ಯೂನ್ ಅಗ್ನಿ ಆರು ಹೋಗೋವರೆಗೂ ನಾನು ಇವನಿಂದ ತಪ್ಪಿಸ್ಕೊಳ್ಳೇಬೇಕು. ಈ ಅಗ್ನಿ ಕಡಿಮೆನೆ ಆಗ್ತಿಲ್ವಲ್ಲ. ಇವನನ್ನ ಕೇವಲ ಉಪಾಯದಿಂದನೇ ಸೋಲಿಸ್ಬೇಕು. ನನ್ಗಿದಕ್ಕೆ ಕೃಷ್ಣನ ಸಹಾಯ ಬೇಕು. ಕೃಷ್ಣ, ಎಲ್ಲಿ ಓಡ್ ಹೋಗ್ತಾ ಇದೀಯ ಬಾಲಕ? ಈಗ ನಿನ್ನನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಅಯ್ಯೋ, ನಾನಿದ್ಯಾವ ಅನರ್ಥ ಮಾಡ್ತಿದ್ದೆ. ಶಂಖದಿಂದ ಹೊರಗಡೆ ಹೊರಟಿದ್ದೆ, ಆದರೆ ಹಾಗೆ ಮಾಡೋ ಹಾಗಿಲ್ಲ. ನಾನು ಶಂಖದಿಂದ ಹೊರಗಡೆ ಹೋದ್ರೆ ನಾನೇ ಸುಟ್ಟು ಭಸ್ಮ ಆಗ್ತೀನಿ. ನಾನು ಒಳಗಡೆನೆ ಇರಬೇಕು. ಈ ಶಂಕಾಸುರ ಶಂಖದಿಂದ ಹೊರಗೆ ಬರ್ತಿಲ್ಲ. ಖಂಡಿತ ಇದ್ರಲ್ಲಿ ಏನೋ ಒಂದು ಗುಟ್ಟಡ್ಕಿದೆ. ಅಣ್ಣ, ನಿನ್ಗೇನಾಯ್ತು ಅಣ್ಣ? ನಿನ್ಗೆ ಯಾರು ಪರಿಚಿತ್ತು? ಕೃಷ್ಣ, ನೀನ್ ನನ್ ಚಿಂತೆ ಮಾಡಬೇಡ. ಕೇವಲ ನೀನ್ ಇಷ್ಟು ಯೋಚನೆ ಮಾಡು, ನಾವು ಅವನನ್ನ ಹೇಗ್ ಸೋಲ್ಸೋದು ಅಂತ. ಅಣ್ಣ, ಶಂಕಾಸುರನ ಶಂಖದೊಳಗಡೆ ಸಾಯಿಸಕ್ಕಾಗೋದಿಲ್ಲ. ಅದಕ್ಕೆ ನೀನು ಶಂಖದೊಳಗಡೆ ಹೋಗೋದು ಬೇಡ. ಹೇಗಾದ್ರೂ ಆ ಶಂಕಾಸುರ ಹೊರಗೆ ಬರೋ ಹಾಗೆ ಮಾಡೋಣ. ಅವನು ಹೊರಗೆ ಬಂದ್ರೆ ಅದೇ ಕ್ಷಣ ಶಂಕಾಸುರನ ಸಾಯಿಸ್ಬೋದು.
ಕೃಷ್ಣ, ನನ್ಗೆ ಅರ್ಥ ಆಗ್ಲಿಲ್ಲ. ನೀನ್ ಇದೆಲ್ಲ ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ? ಅಣ್ಣ, ನಾನು ಈಗಷ್ಟೇ ನೋಡ್ದೆ, ಶಂಖದೊಳಗಡೆ ಅವನನ್ನ ಬೆಂಕಿ ಕಾಪಾಡ್ತಿತ್ತು. ಆದ್ರೆ ಯಾವಾಗ ಅವನು ಶಂಖದಿಂದ ಹೊರಗಡೆ ಬಂದ್ನೋ ಆಗ್ಲೇ ಅವನ್ ಬೆಂಕಿ ಅವನನ್ನ ಸುಡಕ್ ಶುರು ಮಾಡ್ತು. ನೀನ್ ನೋಡ್ಲಿಲ್ವಾ? ಅದಕ್ಕೆ ಅವನು ಒಳಗೋಡೋದ. ಈಗ ಅರ್ಥ ಆಯ್ತು ಕೃಷ್ಣ. ಆದ್ರೆ ಅವನನ್ನ ಶಂಖದಿಂದ ಹೊರಗಡೆ ಕರೆಯೋದು ಹೇಗೆ? ಅಣ್ಣ, ನನ್ನ ಹತ್ರ ಒಂದ್ ದಾರಿ ಇದೆ. ಆ ಶಂಖಾಸುರ ಖಂಡಿತ ಹೊರಗಡೆ ಬರ್ತಾನೆ. ಕೃಷ್ಣ, ನನ್ಗೆ ನಿನ್ ಈ ವಿಷಯನೇ ಇಷ್ಟ ಆಗಲ್ಲ. ನೀನ್ ಒಬ್ಬೊಬ್ನೇ ಸಂತೋಷ ಪಡ್ತೀಯಲ್ಲ, ಸ್ವಲ್ಪ ನನ್ಗೂ ಹೇಳು, ಆ ಮಾರ್ಗ ಯಾವುದು? ಅಣ್ಣ, ನಾನ್ ನಿನ್ಗೆ ಆಮೇಲೆ ಹೇಳ್ತೀನಿ. ಮೊದ್ಲು ಹೋಗಿ ನಿನ್ನ ಗಾಯಕ್ಕೆ ಮದ್ದು ಮಾಡು. ಕೃಷ್ಣ, ನಾನು ಗಾಯದ ಉಪಚಾರ ಹೇಗ್ ಮಾಡೋದು? ಈಗ ಈ ದೊಡ್ಡ ಶಂಖಲೋಕದಲ್ಲಿ ನನಗೆ ಯಾವ ಔಷಧಿ ಸಿಗುತ್ತೆ? ಅಣ್ಣ, ಆ ಬೆಟ್ಟದ ಹಿಂದೆ ಒಂದು ಹಸಿರು ಬಣ್ಣದ ಕಾಯಿ ಇದೆ. ಅದನ್ನು ಅರೆದು ಹಚ್ಚೋದ್ರಿಂದ ನಿನ್ನ ಗಾಯ ಸರಿಯಾಗುತ್ತೆ. ಆಗ್ಲಿ ಕೃಷ್ಣ, ನಾನು ಹಾಗೆ ಮಾಡಿ ನೋಡ್ತೀನಿ. ಆದ್ರೆ ನೀನು ಹುಷಾರಾಗಿರು ಅಣ್ಣ.